2024ರ ಲೋಕಸಭಾ ಚುನಾವಣೆಯಲ್ಲಿ NDA ಮೈತ್ರಿಕೂಟ ಮತ್ತೊಮ್ಮೆ ದೇಶದಲ್ಲಿ ಸರ್ಕಾರ ರಚನೆ ಆದ ಬಳಿಕ ಪದೇ ಪದೇ ಕಾಂಗ್ರೆಸ್ನ ನಾಯಕರು ಆರೋಪ ಮಾಡ್ತಾ ಇರುವಂಥದ್ದು ಕಳೆದ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಒಂದು ವೋಟ್ ಚೋರ್ ಆಗಿದೆ ಅಂತ. ಭಾಳಷ್ಟು ಸಮಸ್ಯೆಗಳಾಗಿದ್ದಾವೆ, ಭಾಳಷ್ಟು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಚುನಾವಣೆ ನಡೆಸಿದ್ರು ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಅದರಲ್ಲೂ ಕರ್ನಾಟಕದಿಂದಲೇ ಆರಂಭ ಮಾಡಿ ಮೊನ್ನೆ ಹರಿಯಾಣದಲ್ಲೂ ಕೂಡ ಈ ರೀತಿಯಾಗಿ ದೊಡ್ಡ ಮಟ್ಟದ ಒಂದು ಅಕ್ರಮಗಳು ಆಗಿದ್ದಾವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ನ ನಾಯಕರು ಕೂಡ ಇವತ್ತು ಅದನ್ನೇ ಜಪ ಮಾಡ್ತಾರೆ. ಅದರಲ್ಲೂ KPCCಯಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಜಂಟಿ ಸುದ್ದಿಗೋಷ್ಠಿ ಮಾಡಿ ನಮಗೆ ಈ ಚುನಾವಣಾ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ, ಹೀಗಾಗಿ GBA ಚುನಾವಣೆಗೆ ನಾವು ಬ್ಯಾಲೆಟ್ ಮೇಲೆ ಹೋಗ್ತೀವಿ ಅಂತ. ಹಾಗಾದರೆ BJPಯ ನಿಲುವೇನು? ನಮ್ಮ ಜೊತೆ ಇದರ ಬಗ್ಗೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂತಹ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಸರ್, 2024ರ ಲೋಕಸಭಾ ಚುನಾವಣೆಯಲ್ಲಿ ಭಾಳಷ್ಟು ದೊಡ್ಡ ಮಟ್ಟದ ಅಕ್ರಮಗಳಾಗಿದ್ದಾವೆ, ಹೀಗಾಗಿ ನಮಗೆ EVM ಮೇಲೆ ನಂಬಿಕೆ ಇಲ್ಲ, ನಾವು GBA ಚುನಾವಣೆಯನ್ನು ಬ್ಯಾಲೆಟ್ ಮೇಲೆ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನು ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ಸರ್, ಅದರಲ್ಲೂ ವಿಶೇಷವಾಗಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸುಳ್ಳು ಹೇಳೋದರಲ್ಲಿ ಸಿದ್ದರಾಮಯ್ಯನವರು ಜನತಾದಳದಿಂದ ಬಂದರೂ ಕೂಡ ಕಾಂಗ್ರೆಸ್ನವರನ್ನೇ ಮೀರಿಸಿಬಿಟ್ರು. ಅವರು ಅಷ್ಟು ಸುಳ್ಳು ಹೇಳದೇ ಇದ್ದಿದ್ದರೆ ಅವರು ಮುಖ್ಯಮಂತ್ರಿ ಆಗುವಂಥ ಪರಿಸ್ಥಿತಿನೇ ಬರ್ತಿರಲಿಲ್ಲ. ಯಾಕೆಂತಂದರೆ ಕಾಂಗ್ರೆಸ್ ಅನ್ನೋದೇ ಒಂದು ಸುಳ್ಳಿನ ಮನೆ. ಅದರಲ್ಲಿ ಅವರನ್ನು ಮೀರಿಸಿದ್ರಿಂದ ಅವರು ಮುಖ್ಯಮಂತ್ರಿ ಆಗಲಿಕ್ಕಾಗಿದ್ದು. ಸುಳ್ಳಿನ ಸರ್ದಾರ ಅವರು. ನಾನು ಕೇಳ್ತೇನೆ ಅವ್ರನ್ನ, EVM ತಂದಿದ್ದು ಯಾರು? ನೀವೇ ತಂದು ಈಗ ನೀವೇ ಆಪಾದನೆ ಮಾಡ್ತಿದ್ದೀರಿ. ಇದು ಎಷ್ಟು ಸರಿ? ಎರಡನೇ ವಿಷಯ, ಒಂದು ಸಮಯ ಈ ರೀತಿ ಕಳ್ಳ ಮತದಾನ ಆಗಿದೆ ಅನ್ನೋದೇ ಸತ್ಯ ಆದರೆ ನಿಮ್ಮ ಪ್ರಕಾರ ನೀವು 100 ಸುಳ್ಳನ್ನು 100 ಸಾರಿ ಹೇಳಿ ಅದನ್ನು ಸತ್ಯ ಮಾಡಲಿಕ್ಕೆ ಹೊರಟಿದ್ದೀರಿ. ಗೋಬೆಲ್ಸ್ ಥಿಯರಿಯ ಓನರ್ಸ್ ನೀವು. ಬಿಡಿ, ಅದೇ ಮಾಡಿ, ನೀವು ಜನ ಅದನ್ನು ತೀರ್ಮಾನ ಕೊಡ್ತಾರೆ. ಆದರೆ ನಮ್ಮದು ಇದ್ದಿದ್ದೆಷ್ಟು? 400 ಸೀಟು. ಈ ಸಾರಿ 400 ಪಾರ್ ಅಂತ ಮಾಡಿದ್ವಿ. ಹಾಗಿದ್ದರೆ ಕಳ್ಳತನ ಮಾಡೋದಾದರೆ ಅದನ್ನು ಮಾಡ್ಬೋದು, ಅಚೀವ್ ಮಾಡ್ಬೋದಾಗಿತ್ತಲ್ಲ. ನಾವು ಯಾಕೆ ಮೆಜಾರಿಟಿಗೆ ಕಡಿಮೆ ಬಂದ್ವಿ? ಇವತ್ತು ಯಾಕೆ ನಾವು ಎಲ್ಲರೂ ಬೇರೆಯವರ ಸಪೋರ್ಟ್ ಬೇಕಾಗಿತ್ತು? ಅಂದರೆ ಇಲ್ಲೇ ಅವರ ಸುಳ್ಳುಗಳು ಪ್ರತ್ಯಕ್ಷವಾಗಿ ಕಾಣ್ತದೆ. ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬ್ಯಾಲೆಟ್ ಪೇಪರ್ ಮೇಲೆ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಮಾಡಿ ನೋಡಿ ಒಂದು ಸಾರಿ. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ರವರನ್ನು ಕೂಡ ನೀವು ಬ್ಯಾಲೆಟ್ ಪೇಪರಲ್ಲೇ ಸೋಲಿಸಿದ್ದಲ್ವಾ? ನಿಮಗೆ ಸುಲಭ ಅದು. ಯಾಕೆಂದರೆ ಗೂಂಡಾಗಿರಿ ಮತ್ತು ಈ ರೀತಿ ಮಾಲ್ ಪ್ರಾಕ್ಟೀಸ್ ಮಾಡೋದು ಕಾಂಗ್ರೆಸ್ಗೇನು ಹೇಳ್ಕೊಡ್ಬೇಕಾಗಿಲ್ಲ. ಪ್ರಥಮ ಚುನಾವಣೆಯಿಂದಲೂ ಕೂಡ ಬ್ಯಾಲೆಟ್ ಪೇಪರ್ ಇರೋವರೆಗೂ ಈ ದೇಶ ನಿಮ್ಮದಾಗಿತ್ತು. ಯಾವತ್ತು ಬ್ಯಾಲೆಟ್ ಪೇಪರ್ ಹೋಯ್ತೋ ನೀವು ದೇಶ ನಿಮ್ಮ ಕೈ ಬಿಡ್ತು. ಯಾಕೆ? ನೀವು ಮಾಡ್ತಿದ್ದ ಅಕ್ರಮಗಳು ಬೆಳಕಿಗೆ ಬಂದುಬಿಟ್ವು. ಅಕ್ರಮ ಮಾಡೋಕ್ಕಾಗೋದಿಲ್ಲ ಅಂತ ನೀವೇ EVM ತಂದ ಮೇಲೆ EVMಲ್ಲಿ ಅಕ್ರಮಗಳು ನಡೆಯೋದಿಲ್ಲ ಈಗ ಸಾಬೀತಾಗಿದೆ. ಆದರೂ ನೀವು ಸುಳ್ಳು ಹೇಳಿ ಏನೋ ಮಾಡಿ ನೀವು ಹಳೇ ಸಿಸ್ಟಮ್ಗೆ ಹೋಗಬೇಕು. ಈಗ ಬೆಂಗಳೂರಿನಲ್ಲಿ ಚುನಾವಣೆ ಮಾಡಿದರೆ ಅಲ್ಲಿಗೆ ಪಿಕ್ ಪಾಕೆಟ್ಗೆ ನೀವು ರೆಡಿಯಾಗಿದ್ದೀರಿ. ಪಿಕ್ ಪಾಕೆಟ್ ಮಾಡಿ ನೀವು ಒಂದು ಸಂತೆಗೆ ಹೋದ್ರಂತೆ ಕೆಲವರು. ಒಬ್ಬ ಪಿಕ್ ಪಾಕೆಟ್ ಮಾಡಿಬಿಟ್ಟ. ಮಾಡಿದ ತಕ್ಷಣ ಕೆಲವರೆಲ್ಲ ಸಿಕ್ಕಾಕ್ಕೊಳ್ದು ಹಿಡ್ಕೋ ಅಂದರು. ಯಾರು ಹಿಡ್ಕೋ ಅಂತಂದ್ರು? ಜನ ಅಂದ್ಕೊಂಡಿದ್ದು. ಆದರೆ ಪಿಕ್ ಪ್ಯಾಕೆಟ್ ಗ್ಯಾಂಗ್ ಇತ್ತು. ಅದು ಓಡಿಸ್ಕೊಂಡು ಹೋದ್ರು. ಅವನು ಕಿತ್ಕೊಂಡು ಹೋಗಿದ್ನಲ್ಲ, ಹಾಗೆ ಓಡ್ತಾ ಅವರು ಮಾಯ ಇವರು ಮಾಯ. ಹಂಗೆ ಕಾಂಗ್ರೆಸ್ಸು ಪಿಕ್ ಪಾಕೆಟರ್ಸ್ ಗ್ಯಾಂಗ್ ಇದು. ಅದಕ್ಕೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಹೇಳ್ಬಿಟ್ಟಿದ್ದಾರೆ, ಇದು ವೋಟ್ ಚೋರಿ ಅನ್ನೋದು ಏನಾದರೂ ಹೆಸರು ಇವತ್ತು ಜೀವಂತ ಇದ್ದರೆ ಅದಕ್ಕೆ ಕಾಂಗ್ರೆಸ್ಸೇ ಕಾರಣ. ಕಾಂಗ್ರೆಸ್ ಮಾಡ್ತಕ್ಕಂಥ ವೋಟ್ ಚೋರಿಯಲ್ಲಿ ಈ ದೇಶ ಅವ್ರ ಕೈಯಲ್ಲಿತ್ತು. ಇನ್ನು ಮುಂದೆ ಅದು ನಡೆಯೋದಿಲ್ಲ. ಇದು ಪರೀಕ್ಷೆ ಮಾಡ್ಕೊಳ್ಳಿ. ಈಗ ಬೆಂಗಳೂರಿನಲ್ಲಿ ನಾವು ಒಬ್ಬೊಬ್ಬ ಪಿಕ್ ಪ್ಯಾಕೆಟ್ರನ್ನು ಹಿಡಿದುಕೊಡ್ತೇವೆ. ಅವ್ರ ನಾಟಕ ನಡೆಯೋದಿಲ್ಲ. ನೋಡೋಣ ಏನು ಮಾಡ್ತಾರೆ ಅನ್ನೋದನ್ನು. ಅಲ್ಲ ಸರ್, ನೀವು ಹೇಳ್ತಿರೋದು 90ರ ದಶಕದಲ್ಲಿ ಈ ರೀತಿ ಅಕ್ರಮಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾಯಿದ್ವು, ಹಾಗಾಗಿ ಕಾಂಗ್ರೆಸ್ ಪದೇ ಪದೇ ಗೆಲ್ತಾ ಇತ್ತು ಅಂತ. ಅವತ್ತಿನ ಪೊಲೀಸ್ ವ್ಯವಸ್ಥೆಗೂ ಇವತ್ತಿನ ಪೊಲೀಸ್ ವ್ಯವಸ್ಥೆಗೂ ನಾವು ಕಂಪೇರ್ ಮಾಡಿದ್ದೆ ಆದರೆ, ಈಗಿರುವಂತಹ ಟೆಕ್ನಾಲಜಿಯನ್ನು ನಾವು ನೋಡಿದ್ದೆ ಆದರೆ, ಆ ರೀತಿ ಬ್ಯಾಲೆಟನ್ನು ಮೋಸ ಮಾಡೋದಕ್ಕೆ ಸಾಧ್ಯವ? ಬ್ಯಾಲೆಟ್ ಮೋಸ ಮಾಡಿ ಗೆಲ್ಲೋದಕ್ಕೆ ಸಾಧ್ಯತೆಗಳಿದಾವ ಅಂತ ನೋಡಿ. ಬ್ಯಾಲೆಟ್ ಪೇಪರ್ ಆದರೆ ಯಾವ್ಯಾವ ರೀತಿ ಅಕ್ರಮಗಳು ಮಾಡ್ಬೋದು ಅನ್ನೋದು
ಪ್ರೂವ್ ಆಗಿದೆ. ಯಾವ ರೀತಿ ವೋಟ್ ಚೋರಿ ಮಾಡ್ತಾರೆ ಅನ್ನೋದು ಪ್ರೂವ್ ಆಗಿದೆ. ಕೆಲವರು ಹೋಗ್ತಾರೆ, ವೋಟ್ ಹಾಕೋಕ್ಕೆ ಒಬ್ಬನ ಮೊದಲು ಕಳಿಸ್ತಾರೆ. ಒಬ್ಬ ವೋಟ್ ಹಾಕಲ್ಲ, ವೋಟ್ ಹಾಕಿ ವಾಪಸ್ ತರ್ತಾನೆ. ಇನ್ನೊಬ್ಬನಿಗೆ ಅದನ್ನು ಕೊಟ್ಟು ಅವನು ಹಾಕಬೇಕು, ಅವನು ವೋಟ್ ಹಾಕಬೇಕು, ಅವನದು ವಾಪಸ್ ತರಬೇಕು, ಇನ್ನೊಬ್ಬಂದು ತೊಗೊಂಡೋಗಿದ್ದು ಒಳಗೆ ಹಾಕಬೇಕು. ಅಂದರೆ ವೋಟ್ ಚೋರಿ ಮಾಡೋದ್ರಲ್ಲಿ ಭಾಳ ಇದಿದೆ. ಅದಾದಮೇಲೆ ಬೂತ್ ಕ್ಯಾಪ್ಚರಿಂಗ್, ಏನಾದರೂ ಒಂದು ಇದು ಹಾಕ್ಬಿಡೋದು, ಇಂಕ್ ಹಾಕ್ಬಿಡೋದು, ಅದು ಅನೂರ್ಜಿತ ಆಗ್ಬೋದು. ಊರ್ಜಿತ ಮತಗಳೆಲ್ಲ ಅನೂರ್ಜಿತ ಆಗಬೇಕು. ಈ ಥರ ಅನೇಕ ತಂತ್ರಗಾರಿಕೆಗಳನ್ನು ಪ್ರಾಕ್ಟೀಸ್ ಮಾಡಿದೆ ಕಾಂಗ್ರೆಸ್ಸು ಮೊದಲಿಂದಲೂ ಕೂಡ. ಈ ಪ್ರಾಕ್ಟೀಸ್ ಮಾಡಿರೋ ಕಾರಣದಿಂದ ಇವತ್ತು ಬ್ಯಾಲೆಟ್ ಪೇಪರ್ ಬಂದರೆ ಅವ್ರಿಗೆ ಭಾಳ ಸುಲಭ. ಚುನಾವಣೆ ನಡೆದು ಕೌಂಟಿಂಗ್ ಶುರುವಾಯಿತು. ಎಷ್ಟೋ ಜನರು ಆ ಬ್ಯಾಲೆಟ್ ಪೇಪರ್ಗಳನ್ನ ಹರಿದು ಬಿಸಾಕಿದ್ದುಂಟು, ಕಸದಲ್ಲಿ ಹಾಕಿದ್ದುಂಟು, ಬಂಡಲ್ನೇ ಬೇರೆ ಬೇರೆಯವ್ರಿಗೆ ಇದಾಕಿ ಕೌಂಟ್ ಕೊಟ್ಟಿದ್ದುಂಟು. ಜೊತೆಗೆ ಸಣ್ಣ ಪುಟ್ಟ ಮತಗಳು ಇದು ಬಂದಾಗ, ಕಡಿಮೆ ಬಂದಾಗ ಬ್ಯಾಲೆಟ್ ಪೇಪರ್ನ ಅಗದು ನುಂಗಿರೋದು ಉಂಟು ಅಲ್ವಾ? ಇಲ್ಲೇನು ಮಾಡೋಕ್ಕಾಗುತ್ತೆ? ಅದನ್ನು EVM ಏನೂ ಮಾಡೋಕ್ಕಾಗಲ್ಲ. ಅಂದರೆ ಕಾಂಗ್ರೆಸ್ಸು ಮಾಡ್ತಕ್ಕಂಥ ಆ ಮಾಲ್ ಪ್ರಾಕ್ಟೀಸಸ್ ಇದೆಯಲ್ಲ, ಅದನ್ನು ಈಗಾಗಲೇ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇವತ್ತೇನಾದರೂ ನಾವು ಕ್ಯಾಪ್ಚರ್ ಮಾಡಬೇಕು, ಗೆಲ್ಲಬೇಕು ಬೆಂಗಳೂರು, ಏನಾದರೂ ಸರಿ ಅನ್ನೋ ಕಾರಣಕ್ಕೆ ಅವರು ಬ್ಯಾಲೆಟ್ ಪೇಪರ್ ಮಾಡೋಕ್ಕೆ ಹೋಗ್ತಿದ್ದಾರೆ. ಇದು ಏನು ಆಗೋದಿಲ್ಲ, ಅದಕ್ಕೆ ಉತ್ತರ ಸಿಗ್ತದೆ ಅವರಿಗೆ. ಬ್ಯಾಲೆಟ್ ಪೇಪರಲ್ಲೂ ಗೆದ್ದು ತೋರಿಸ್ರಂಗಾದ್ರೆ BJP ಅವರು GB-ಯಲ್ಲಿ ನೋಡಿ, ಜನ ಸರಿಯಾಗಿ ಸಮಯಕ್ಕೆ ಬಂದು ನಿಂತು ತಮ್ಮ ವೋಟ್ಗಳನ್ನು ಇನ್ನೊಬ್ಬರು ಹಾಕಲಾರ್ದಂಗೆ ಬಿಟ್ಟರೆ ಆಗುತ್ತೆ. ಮೊದಲೇನು ಮಾಡ್ತಿದ್ರು, ಒಳಗಡೆ ಒಬ್ಬರು ಇಬ್ಬರನ್ನ ನುಗ್ಗಿಸ್ಬಿಡ್ತಿದ್ರು ಗೂಂಡಾಗಳನ್ನ. ಯಾರು ಒಳಗಡೆಗೆ ಬರಬಾರ್ದು, ಅವರೇ ಗುದ್ದಿ ಹಾಕ್ಬಿಡ್ತಿದ್ರು, ಎಣಿಸ್ಕೊಳ್ತಿದ್ರು. ಅಂಥ ಅವಕಾಶಗಳನ್ನು ಈಗ ಅವರು ಉಪಯೋಗಿಸ್ಬೇಕು, ಗೂಂಡಾಗಿರಿ ಮಾಡಬೇಕು, ಬಡವರನ್ನ ಓಡಿಸ್ಬಿಡ್ಬೇಕು, ನಮ್ಮ ವೋಟ್ಗಳನ್ನ ಒತ್ಕೋಬೇಕು. ಆ ಕಾರಣಕ್ಕೆ ಕಾಂಗ್ರೆಸ್ ಅದು ಮಾಡಲಿಕ್ಕೆ ಹೊರಟಿರೋದು. ಇದಕ್ಕೆ ತಕ್ಕ ಉತ್ತರ ನಮ್ಮ ಕಾರ್ಯಕರ್ತರು, ನಮ್ಮ ಸಪೋರ್ಟರ್ಸ್ಗಳು ಕೂಡ ಕೊಡ್ತಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂತಹ ಚಲವಾದಿ ನಾರಾಯಣಸ್ವಾಮಿ ಅವರ ಒಂದು ಮಾತು. ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, 1990ಕ್ಕೂ ಮೊದಲು ಕಾಂಗ್ರೆಸ್ ಯಾವ ರೀತಿಯಾಗಿ ಚುನಾವಣೆಯನ್ನು ಮಾಡಿ ಗೆಲ್ತಾ ಇತ್ತೋ ಅಂಥದ್ದೇ ತಂತ್ರವನ್ನು ಮತ್ತೊಮ್ಮೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ನಾವು ಮತ್ತು ನಮ್ಮ ಕಾರ್ಯಕರ್ತರು ಅದೆಲ್ಲದಕ್ಕೂ ಕೂಡ ಸಿದ್ಧರಾಗಿದ್ವಿ. ಯಾವ ರೀತಿಯಾಗಿ ಅವ್ರಿಗೆ ರಾಜಕೀಯ ಪೆಟ್ಟು ಕೊಡಬೇಕು ಆ ರೀತಿಯಾಗಿ ರಾಜಕೀಯ ಪೆಟ್ಟು ಕೊಡೋದಕ್ಕೆ ಜನರ ಸಹಕಾರ ಇದ್ದರೆ ಕೊಟ್ಟೇ ಕೊಡ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ಮಾರುತಿ ಪಾವಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.